ಹೋಗಿದ್ದ ಬರಬೇಕಾದ್ರೆ ಬರಮರೆಡ್ಡಿಗೆ ಹೊತ್ತಾಗಿತ್ತು. ಗಂಡ ಯಾವಾಗ ಬರ್ತಾನೆ ಅಂತ ತಿಳ್ಕೊಂಡು ಅದೇ ದಾರಿ ಕಾಯಕತ್ತಾಳ ಮಲ್ಲಮ್ಮ. ಅದೇ ದಾರಿ ಕಾಯ್ಬೇಕಾದ್ರೆ ಆಗಿಂದಾಗಲೇ ಬರಮರೆಡ್ಡಿ ಮನೆ ಬಾಗಿಲಿಗೆ ಬಂದು ನಿಂತು ಕೂಡಲೇ ಹಾಗೆ ಗಂಡನ ಪಾದಕ್ಕೆ ನೀರು ಹಾಕಕತ್ತಿದ್ರು. ಹಿಂಗೆ ನೀರು ಹಾಕ್ಬೇಕಾದ್ರೆ ಆ ಬರಮರೆಡ್ಡಿ ಏನು ಮಾಡ್ದ, ಹಿಂಗೆ ಆ ಚರಿಗಾಗಿ ನೀರು ಹಾಕ್ಬೇಕಾದ್ರೆ ಚರಿಗ ನೀರು ಹಿಂಗೆ ಕೈದಾಗ ಹಿಡಿದು ಒಂದಿಷ್ಟು ಕುಡಿದು ಮಲ್ಲಮ್ಮನ ಮ್ಯಾಲ ಉಗುಳದಂತ ಏನ್ರಿ. ಮಲ್ಲಮ್ಮನ ಮ್ಯಾಲ ಆ ನೀರು ಹಿಂಗೆ ಉಗುಳಿದ ಕೂಡಲೇ ಮಲ್ಲಮ್ಮ ಅಂದಳು, ಆಗಲಿ ಮಹಾಪ್ರಸಾದ ಅಂದಳು. ಆಗಲಿ ಮಹಾಪ್ರಸಾದ ಅಂದಳು. ಹಿಂಗೆ ಪಾದಕ್ಕೆ ನೀರು ಹಾಕೋದ ಬರಮರೆಡ್ಡಿ ಮಲ್ಲಮ್ಮನ ಮ್ಯಾಲ ಉಗುಳದ ಬಾಜು ಮನೆ ಮನುಷ್ಯ ನೋಡ್ದ. ಬಾಜು ಮನೆ ಮನುಷ್ಯ ನೋಡಿ, ಅಲ್ಲ ಬರಮರೆಡ್ಡಿ ಮ್ಯಾ ಉಗುಳಿದ ಸಹಿತ ಮಲ್ಲಮ್ಮ ಆಗಲಿ ಮಹಾಪ್ರಸಾದ ಅಂತಾಳ ಅಂದ ಬಳಕ ನಾನು ಇದು ಮಾಡಿ ನೋಡ್ಬೇಕು ಅಂತ ತಿಳ್ಕೊಂಡು ಅದು ಹೊಲಕ್ಕೆ ದಿನ ಹೋಗ ಆಸಮಿ ಹಾಗೆ ಅದು ನೋಡಿ ಹೊಲಕ್ಕೆ ಹೋಯ್ತು. ಅವನ ಮನಸ್ಸು ಎಲ್ಲಿ ಚಡಪಡಿಸ್ಲಕತ್ತಿತ್ತು. ನಾನು ಇದು ಮಾಡಿ ನೋಡ್ಬೇಕಂತ ತಿಳ್ಕೊಂಡು ಸಾಯಂಕಾಲ ಹೊತ್ತಿಗೆ ಮನೆಗೆ ಬಂದ. ಸಾಯಂಕಾಲ ಹೊತ್ತಿಗೆ ಮನೆಗೆ ಬಂದ ಕೂಡಲೇ ಯಾವಾಗ ಬಂದ ಕೂಡಲೇ ಹೇಳ್ತಕ್ಕಂತಾರೆ, ಏನು ಯಾಕ್ರಿ ಹೇಳ್ರಿ, ಒಂದು ಮಣಿ ತಗೊಂಡು ಬಾ ಅಂದ. ಒಂದು ಮಣಿ ತಗೊಂಡು ಬಾ ಅಂದ ಕೂಡಲೇ ಯಾಕೋ ಇದು ಮಣಿ ಕೇಳಕ್ಕತ್ತದ ನೋಡಮ್ಮ ಅಂತ ತಿಳ್ಕೊಂಡು ಮಣಿ ತಂದಳು. ಎದಕ್ಕೆ ಮಣಿ? ಹಾಕಲಿ ಮನೆ ಬಾಗಿಲಿಗೆ ಅಂದ ಗಂಡ. ಹಾಕಲಿ ಮನೆ ಬಾಗಿಲಿಗೆ ಅಂದ ಕೂಡಲೇ ಮನೆ ಬಾಗಿಲು ಮುಂದೆ ಮಣಿ ಹಾಕದಳು. ಮಣಿ ಮ್ಯಾಲ ನಿಂತು ಕೂಡಲೇ ಹೋಗಿ ಒಂದು ಚರಿಗೆ ನೀರು ತಗೊಂಡು ಬಾ ಅಂದ. ಹೋಗಿ ಒಂದು ಚರಿಗೆ ನೀರು ತಗೊಂಡು ಬಾ ಅಂದ ಕೂಡಲೇ ನೀರು ತಗೊಂಡು ಬಂದಳು. ನೀರು ತಗೊಂಡು ಬಂದ ಕೂಡಲೇ ಹಾಕ ಪಾದಕ್ಕೆ ಅಂದಳು. ಗಂಡಂದ ಹಾಕ ಪಾದಕ್ಕೆ ಅಂದ. ಹಾಕ ಪಾದಕ್ಕಂದು ಕೂಡಲೇ ಹೆಂಡತಿ ಗಂಡನ ಮಾರಿ ನೋಡ್ತು. ಎಲ್ಲೆವು ಪಾದ ಅಂದಳಕ್ಕಿ ಏನ್ರಿ, ಎಲ್ಲೆವು ಪಾದ ಅಂದಳು. ಅವು ಕಾಲು ನೋಡ್ತೀವಿ ಒಂದೊಂದು ಜಾಲಿ ಗಿಡದ ಬಡ್ಡಿ ಆದಂಗಾಗಿವು. ಎಲ್ಲೆವು ಪಾದ ಅಂದಳು. ಇಲ್ಲೇ ಯಾಕೋ ಗಂಡು ಹಿಂಗೆ ಹೇಳಾಕತ್ತಂತ ತಿಳ್ಕೊಂಡು ಕಾಲಿಗೆ ನೀರು ಹಾಕತ್ತು. ನೀರು ಹಾಕೋ ಟೈಮ್ ಇವ ಏನು ಮಾಡ್ದ, ಮತ್ತು ನೋಡಿದಲ್ಲ ಬರಮರೆಡ್ಡಿ ಹೆಂಗೆ ಉಳಾಕತ್ತಿದ್ದ ಹಂಗೆ ನೋಡಿದ್ದ. ಇವನು ಹಾಗೆ ಚರಿಗೆಗೆ ನೀರು ಹಾಕೋದು ಕೂಡಲೇ ಹಿಂಗೆ ಕೈ ಹಿಡ್ದ ಬಾಯ್ದಾಗ ಹಾಕ್ಕೊಂಡು ಕೂಡಲೇ ಹೆಣ್ಮಗಳ ಮ್ಯಾಲ ಉಗುಳ್ದ ಏನ್ರಿ. ಹೆಣ್ಮಗಳ ಮ್ಯಾಲ ಉಗುಳ್ದ ಕೂಡ ಹೇಳ್ತೀನಿ ಅವ ನಿಮಗೆ ಹೊತ್ತು ಮುಣಗ ಟೈಮಿಗೆ ಪಾಪ ಹೆಣ್ಮಗಳು ಚಲೋ ಹಿಕ್ಕೊಂಡು ಹಣಿ ಮೇಲೆ ವಿಭೂತಿ ಹಚ್ಕೊಂಡು ಗಂಡ ಹೇಳತ್ತಂದು ಕೂಡಲೇ ಪಾದಕ್ಕೆ ನೀರು ಹಾಕತ್ತೆ. ಮತ್ತು ಇವ ತೊಗೊಂಡು ಉಗುಳಿದ ಕೂಡಲೇ ಸಿಟ್ಟು ಬಂತು. ಅದಕ್ಕೆ ಹೆಣ್ತಿಗೆ ಸಿಟ್ಟು ಬಂತು. ಮತ್ತು ಎಲ್ಲರೂ ಮಲ್ಲಮ್ಮನಂಗೆ ಆಗಕ್ಕೆ ಸಾಧ್ಯ ಏನ್ರಿ? ಎಲ್ಲವರ ಮಲ್ಲಮ್ಮನಂಗೆ ಆಗಕ್ಕೆ ಸಾಧ್ಯ ಏನು? ಇದು ತೆರೆಗೆ ಏನಿತ್ತು, ಮಲ್ಲಮ್ಮ ಮನೆ ತಿಳ್ಕೊಂಡು ತಾನು ಮಾಡಕ್ಕೂದ ಹಿಂಗೆ ಅಗದಿ ನೀರು ಹಾಕಿ ಮ್ಯಾಗ ಉಳಿದು ಕೂಡಲಿನ ಕೈದಾಗ ತಾಂಬೂರು ಚರಿಗಿತ್ತ ಬಿಟ್ಟು ಒಂದು ಗಲ್ಲಕ್ಕೊಂದು ಗಪ್ಪಂತ ಏಟ ಅಲ್ಲ. ಅದೇನ ಬಾಯಿದಾಗ ಮಣ್ಣ ತಿಂಗತನ ಹಲ ತಿಕ್ಕಲ್ಲ, ಬಾಯಿ ನೋಡ್ತಿ ಅಗದಿ ಜಾಲಿ ಹಿಡಿದ ಬಡ್ಡಿ ವಾಸನೆ ಬರ್ತದ. ನೀ ನನ್ನ ಮ್ಯಾಲ ಉಗುಳ್ತಿ ಅಂತ ತಿಳ್ಕೊಂಡು ತಾಮ್ರ ಚರಿಗಿನ ಕೊಟ್ಟು ಒಂದು ಎಟ್ಟ ಎರಡು ಹಲ್ಲಕ್ಕೆ ಕಿತ್ಕೊಂಡೇ ಬಂದು ಹೊರ್ಯಾಗ. ಎರಡು ಹಾಲಕ್ಕೆ ಕಿತ್ಕೊಂಡೇ ಬಂದು ಯಾಕ್ರಿ. ಮತ್ತು ಮಲ್ಲಮ್ಮನಂಗೆ ನಾವು ಮಾಡಕ್ಕೆ ಹೋದೇವ ನಮಗೂ ಖಾಯಮೆ ಸಿದ್ರಕಾಕ ಆಯ್ ಹೇಳಲ್ಲ. ಅಂದ್ರೆ ಯಾವಾಗ ಮಲ್ಲಮ್ಮ ಬರಮರೆಡ್ಡಿ ಪ್ರೇಮದ ಭಾವ ಇತ್ತು ಅಂತಕ್ಕಂದ್ರೆ ಸತಿಪತಿ ಭಾಳ ಬಂದ ಪ್ರೇಮ ಇದ್ರು. ಯಾವಾಗ ಬರಮರೆಡ್ಡಿ ಮನೆಗೆ ಬಂದ ಕೂಡಲೇ ಹೆಂಡತಿ ಪಾದಕ್ಕೆ ನೀರು ಹಾಕಿ ನಮಸ್ಕಾರವನ್ನು ಮಾಡಿದ ಕೂಡಲೇ ಇದೆಲ್ಲ ಅತ್ತಿ ನಿಂತು ನೋಡಕತ್ತಿದ್ಲು. ಬರಮರೆಡ್ಡಿ ಮನೆಯಾಗ ಬಂದ ಅವುಗನ್ನಂತ ಯವ್ವ ಆ ಮಲ್ಲಮ್ಮ ನನಗೆ ದಿನಾ ಕಾಲಿ ನಮಸ್ಕಾರ ಮಾಡ್ತಾಳ, ನೀನು ಎಂದನ ಒಂದಿನ